ಪಾಪ ಕೃಷ್ಣ ಇವರು ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅಮಾಯಕರ ಹುಡುಗರುಗಳನ್ನ ದುಡ್ಡು ವಸೂಲಿಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿ ವಿಗಳಲ್ಲಿ ಬಂತಲ್ಲ, ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆಗಳಲ್ಲಿ? ಆ ಕೆಲಸ ಮಾಡೋದಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ. ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ? ಆ್ಯಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು, ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಏನು ಕೃತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ದೀರಾ? ನೀವು ಮಾಡಿ ಅಂತ ಹೇಳಿದಿರಾ? ಅವ್ರಿಗೆ ಇಷ್ಟು ಹೇಳ್ತೀನಿ, ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಜೇಗೌಡ ಮೊನ್ನೆ ಹೇಳಿದ್ದಾನೆ, ಅದು ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಂಡವ್ರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ 10 ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನನಗೆ ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ.